ಸಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯದಿಂದ ಬಂದು ನಮ್ಮ ಒಂದು ಕರ್ನಾಟಕ ಫಿಲ್ಮ್ಗಳಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ. ಈಗ ನೋಡಿರಬಹುದು ಯುವೈ ಫಿಲ್ಮ್ ಕೂಡ ರಿಲೀಸ್ ಆಗಿದೆ. ಇದರಲ್ಲಿ ಕೆಟ್ಟ ಜನ ಈಗಾಗಲೇ ಸ್ಟ್ರೈಕ್ ಕೂಡ ಮಾಡ್ತಿದ್ದಾರೆ ಈ ಒಂದು ಫಿಲ್ಮ್ ನ ಬ್ಯಾನ್ ಮಾಡ್ಬೇಕಂತೇಳಿ. ಇದು ಯಾಕೆ ಮಾಡ್ತಿದ್ದಾರೆ ಅಂತ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದ್ದು ನಮ್ಮ ಒಂದು ಕರ್ನಾಟಕ ಅನ್ನ ತಿಂದು ಕರ್ನಾಟಕ ನೀರು ಕುಡಿದು ನಮ್ಮ ಒಂದು ಕರ್ನಾಟಕ ಜನರಿಗೆ ಮೇಲೆ ಏನು ಒಯ್ತಿತ್ತಲ್ಲ ಆ ಒಂದು ಒಯ್ದು ಕೂಡ ಹೋಗ್ತಿದ್ದಾರೆ. ಇಂಥ ಒಂದು ಹಲಕಡಿಗಿರಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅದು ಬೇರೆ ರಾಜ್ಯದಲ್ಲಿ ಇರತ್ತೆ, ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದವರಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಏನು ಕಡಿಮೆ ಆಗಿದೆ ಹೇಳಿ? ಆ ಒಂದು ಸಿನಿಮಾ ನೋಡಿದ್ರೆ ತುಂಬಾ ಅಪರೂಪವಾದದ್ದು. ಸುಮಾರು ಈ ಒಂದು ಸಿನಿಮಾ ಮಾಡೋದಕ್ಕೆ ಸುಮಾರು 2 ರಿಂದ 3 ವರ್ಷ 4 ವರ್ಷ ಆಗಿದೆ ಸಿನಿಮಾ ತಯಾರು ಮಾಡೋದಕ್ಕೆ. ಆದ್ರೆ ಈ ಒಂದು ಕೆಟ್ಟ ಜನರು ಇರ್ತಾರಲ್ಲ, ಒಂದು ಬರೀ ಕೆಟ್ಟ ರಿವ್ಯೂ ಮಾಡಿದ್ರೆ ಮುಗೀತು. ಕೆಲವು ಜನ ನೋಡ್ತಾರೆ, ಕೆಲವು ಜನ ನೋಡೋದಿಲ್ಲ. ನಾನು ಹೇಳ್ತಾನೆ, ದಯವಿಟ್ಟು ಆ ಒಂದು ಫಿಲ್ಮನ್ನ ಬೆಳೆಸಿ. ನಮ್ಮ ಒಂದು ಕರ್ನಾಟಕ ರಾಜ್ಯದವರು ನಮ್ಮ ಕರ್ನಾಟಕ ಫಿಲ್ಮನ್ನ ಬೆಳೆಸಲಿಲ್ಲ ಅಂದ್ರೆ ಯಾರು ಬೆಳೆಸ್ತಾರೆ ನೀವೇ ಹೇಳಿ? ಈ ಒಂದು ಯುವೈ ಫಿಲ್ಮ್ ಇದೆಯಲ್ಲ, ರಾಜಕೀಯದವ್ರನ್ನ ಹಾಕಿ ರುಬ್ಬಿದ್ದಾರೆ, ಅದೇ ರೀತಿಯಾಗಿ ಪೊಲೀಸ್ನವ್ರನ್ನ ಹಾಕಿ ರುಬ್ಬಿದ್ದಾರೆ. ಈಗ ಏನು ಲಂಚ ತಗೋತಾರಲ್ಲ ಅವ್ರನ್ನ ಹಾಕಿ ರುಬ್ಬಿದ್ದಾರೆ. ಈಗೇನು ಪರಿಸ್ಥಿತಿ ನಡೀತಿದೆಯಲ್ಲ ಅದನ್ನ ಹಾಕಿ ರುಬ್ಬಿದ್ದಾರೆ. ಅದ ನಂತರ ಈಗ ಮುಂದ್ಗಡೆ ಏನಾಗೋದಿದೆಯಲ್ಲ ಅದನ್ನ ಹಾಕಿ ರುಬ್ಬಿದ್ದಾರೆ. ಯಾವ ರೀತಿಯಾಗಿ ಬಡವರು ಯಾವ ರೀತಿಯಾಗಿ ಪರಿಸ್ಥಿತಿ ಆಗ್ತದೆ ಅದನ್ನ ಹಾಕಿ ರುಬ್ಬಿದ್ದಾರೆ. ಪ್ರಮುಖವಾದದ್ದು ಅನುಕೂಲ ಆದಂಥ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ ಈಗಲೇ ಹೋಗಿ ನಿಮ್ಮ ಒಂದು ಹತ್ತಿರದ ಫಿಲ್ಮ್ ಟ್ಯಾಕೇಜ್ಗಳಿಗೆ ಹೋಗಿ ನೋಡಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ಆ ಒಂದು ಸಿನಿಮಾ ಸಿಗೋದಿಲ್ಲ. ನಿಮ್ಮ ಒಂದು ಹತ್ತಿರದ ಫಿಲ್ಮ್ ಟ್ಯಾಕೇಜ್ನಲ್ಲಿ ಹೋಗಿ ನಮ್ಮ ಒಂದು ಕರ್ನಾಟಕ ಸಿನಿಮಾನ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ಬನ್ನಿ ನಂತರ ಇದರಲ್ಲಿ ಏನು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಒಂದೊಂದು ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಫಿಲ್ಮ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ. ಸ್ವಲ್ಪ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋಂಥ ವ್ಯಕ್ತಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ, ಜೊತೆಗಿರತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಸರ್ ಅವರು ತುಂಬಾ ತಲೆ ಓಡಾತ. ಇಂಥ ಒಂದು ಫಿಲ್ಮ್ ತೆಗೆಯೋದಕ್ಕೆ ಸುಮಾರು 2 ವರ್ಷ ಅಂತ ತಗೊಂಡಿದ್ದಾರೆ. ಇದನ್ನು ನೋಡೋದು ತುಂಬಾ ಅಪರೂಪ. ಕೆಲವು ಜನ ಬೈತಿದ್ದಾರೆ ಇದಕ್ಕೆ. ನೋಡಿ, ಆದಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಯಾರು ಕೂಡ ಬೇಯಕ್ಕೆ ಹೋಗ್ಬೇಡಿ. ನೀವು ಬೇರೆ ಅನ್ನ ತಿಂತೀರಾ, ಬೇರೆ ನೀರು ಕುಡಿತೀರಾ ಅಂದ್ರೆ ಬೇಯಬಹುದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದು ನಮ್ಮ ಕರ್ನಾಟಕ ಅನ್ನ ತಿಂದು ಕರ್ನಾಟಕದಲ್ಲೇ ಬೇಯ್ತೀರಾ ಅಂದ್ರೆ ಎಷ್ಟು ನಿಮಗೆ ತಿಂಡಿರ್ಬೋದು ಅದನ್ನು ಹೇಳಬೇಕು. ಇಂಥವ್ರನ್ನ ಬಡಿದು ಓಡಿಸ್ಬೇಕು ನಮ್ಮ ಒಂದು ಕರ್ನಾಟಕದಿಂದ. ಆದಷ್ಟು ಅಂಥವ್ರನ್ನ ಬಡಿದು ಓಡಿಸ್ಲೇಬೇಕು. ಏನೂ ಉಪಯೋಗ ಇಲ್ಲ. ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ರಾಜ್ಯದಿಂದ ಸಿನಿಮಾ ಬರ್ತಂದ್ರೆ ಅಪರೂಪದಿಂದ ನೋಡ್ತಾರೆ. ಅದು ಕೂಡ ಒಂದು ಟಿಕೆಟ್ ಕೂಡ ಎಲ್ಲ ಪ್ಯಾಕ್ ಆಗಿರತ್ತೆ. ಆ ರೀತಿ ನೋಡ್ತಾರೆ. ನಮ್ಮ ಒಂದು ಕರ್ನಾಟಕ ಫಿಲ್ಮ್ ಬರ್ತಂದ್ರೆ ನಿಮ್ಗೆ ಏನಾಗತ್ತೆ? ಯಾರಾದ್ರೂ ಕಡಿತಾರ ಒಳಗಡೆ? ಆದಷ್ಟು ನೋಡಿ ಕೆಟ್ಟ ಕಡಿಮೆ ಅಂತೂ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಆ ಒಂದು ಸಿನಿಮಾ ಬರೋದಕ್ಕೆ ತುಂಬಾ ಅಂದ್ರೆ ತುಂಬಾ 2 ವರ್ಷ ಟೈಮ್ ತೊಗೊಂಡಿರತ್ತೆ. ಅದನ್ನ ಕೆಟ್ಟ ರಿವ್ಯೂ ಮಾಡೋದು, ಸ್ಟ್ರೈಕ್ ಮಾಡೋದು, ಈ ರೀತಿಯಾಗಿ ಬ್ಯಾನ್ ಮಾಡಿ ಅದು ಮಾಡಿ ಇದನ್ನ ಮಾಡಿ ಅಂತಂದ್ರೆ ಆ ಒಂದು ಫಿಲ್ಮ್ ಡೈರೆಕ್ಟರು ಅದೇ ರೀತಿಯಾಗಿ ಆ ಒಂದು ಹೀರೋಗಳಿಗೆ ಎಷ್ಟು ಬೇಜಾರು ಅನಿಸ್ಬೋದು. ನಮ್ಮ ಒಂದು ಕರ್ನಾಟಕದವರೇ ನಮ್ಮ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಹಾಳು ಮಾಡ್ತಿದ್ದಾರೆ, ದೇಗಲು ಹಿಡಿಸ್ತಿದ್ದಾರೆ. ಇದನ್ನ ನಮ್ಮ ಕರ್ನಾಟಕ ಜನ ಅರ್ಥ ಮಾಡ್ಕೋತಾ ಇಲ್ಲ. ಇನ್ನು ಕೆಲವು ಜನ ಹೋದ್ರೆ, ಈಗ ಹಿರಿಯರ ನಟರು ಏನಾರು ಹೋದ್ರೆ ಮುಗೀತು. ನಮ್ಮ ಇಂಡಸ್ಟ್ರಿ ಇದೆಲ್ಲ ಫಿಲ್ಮ್ ಇಂಡಸ್ಟ್ರಿ ಅದು ಮುಗ್ದೇ ಹೋಗುತ್ತೆ. ಈಗ ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ಆಗೋದಿಲ್ಲ. ದಯವಿಟ್ಟು ಇಂಥ ಸಿನಿಮಾನ ನೋಡಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಕೆಲವು ಜನ ಏನು ಬೈತಾ ಇದ್ದಾರಲ್ಲ ಅದನ್ನು ನಿಲ್ಲಿಸಬೇಕು. ಇಲ್ಲ ಅಂದರೆ ಕರ್ನಾಟಕ ಜನರುವಂಥ ಸರ್ ಅಭಿಮಾನಿಗಳು ಹಾಕಿ ರುಬ್ಬಾಕ್ ಬಂದಾರ ಅಂದರೆ ಯಾರು ಕೂಡ ನಿಲ್ಲೋದಿಲ್ಲ. ಆ ಕರ್ನಾಟಕದಿಂದ ಓಡಿಸೋ ತನಕ ನಿಲ್ಲೋದಿಲ್ಲ. ದಯವಿಟ್ಟು ಇದನ್ನು ಬಂದ್ ಮಾಡಿಸಿ. ನಿಮ್ಮ ಒಂದು ಹೋರಾಟ ಇದೆಯಲ್ಲ ಇದು ಬಂದ್ ಮಾಡಿಸ್ಬೇಕಂತೇಳಿ ಅದನ್ನು ನಿಲ್ಲಿಸಬೇಕು. ಇದೇ ಒಂದು ಅನುಕೂಲ ಆಗಬೇಕು. ಇಲ್ಲಾಂದರೆ ಎಲ್ಲರೂ ಆದಷ್ಟು ಈ ಒಂದು ಯುವ ಫಿಲ್ಮ ನೋಡಿ, ಒಳ್ಳೆಯದಿದೆ.